ಕ್ಯಾಪ್ಟನ್ MV ಪ್ರಾಂಜಲ್ ಭಾರತೀಯ ಸೇನೆಯ ಹೆಮ್ಮೆಯ ವೀರಯೋಧ. ಹುತಾತ್ಮ ಸೈನಿಕ ಪ್ರಾಂಜಲ್ ಬದುಕಿನ ಕಥೆಯನ್ನ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. 3ನೇ ತರಗತಿಯಲ್ಲಿರುವಾಗಲೇ ಸೇನೆಗೆ ಸೇರುವ ಅದಮ್ಯ ಆಸೆ. ಕನಸಿನ ಬೆನ್ನೇರಿ ಹೊರಟ ಪ್ರಾಂಜಲ್ ತಾಯ್ನಾಡಿನ ಸೇವೆಗೆ ಸೇರಿದ್ರು. ಅದೆಷ್ಟೋ ಆಪರೇಷನ್ಗಳಲ್ಲಿ ಭಾಗಿಯಾಗಿದ್ದ ಪ್ರತಿಭಾನ್ವಿತ ಪ್ರಾಂಜಲ್ 2023 ನವೆಂಬರ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ರಜೌರಿಯಲ್ಲಿ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ರು. ಉಗ್ರರಿದ್ದ ಜಾಗಗಳಲ್ಲಿ ಸ್ಥಳೀಯ ಹೆಣ್ಣು ಮಕ್ಕಳು, ಪುಟ್ಟ ಮಕ್ಕಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲೇಬೇಕಿತ್ತು. ಗುಂಡಿನ ದಾಳಿಯ ಮಧ್ಯೆಯೂ ನಾಗರಿಕರ ಪ್ರಾಣ ಉಳಿಸಲು ಸೆಣಸಾಡಿದ್ರು. ಕೊನೆಗೆ ನಾಗರಿಕರನ್ನ ರಕ್ಷಿಸಿ ತನ್ನ ಜೀವವನ್ನೇ ಬಲಿದಾನ ಮಾಡಿದ್ರು ಹೆಮ್ಮೆಯ ವೀರಪುತ್ರ ಪ್ರಾಂಜಲ್. ಮನೆಯಲ್ಲಿ ಪ್ರಾಂಜಲ್ ಲೋಕವನ್ನ ಸೃಷ್ಟಿಸಿಕೊಂಡ ಹೆತ್ತವರು ಸೇನೆಯ ಸಮವಸ್ತ್ರ, ಶೂಸ್ ಹಾಗೂ ತನ್ನ ವಸ್ತುಗಳನ್ನ ಸಂಗ್ರಹಿಸಿಡಲು ಬಳಸ್ತಾ ಇದ್ದ ಮಿಲಿಟರಿ ಬಾಕ್ಸ್, ಪ್ರಶಸ್ತಿ ಇವೆಲ್ಲವನ್ನ ಜೋಪಾನವಾಗಿ ಕಾಪಾಡಿಕೊಂಡು ಮನೆಯ ಹಾಲ್ನಲ್ಲಿ ಜೋಡಿಸಿಟ್ಟಿದ್ದಾರೆ. ದೇಶಕ್ಕಾಗಿ ಪುತ್ರನನ್ನ ಸಮರ್ಪಿಸಿದ ಪೋಷಕರ ಕಣ್ಣ ಹನಿಗಳಲ್ಲಿಯೂ ಹೆಮ್ಮೆ ಇದೆ, ಗರ್ವ ಇದೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನ ಪಣವಿಟ್ಟ ವೀರ ಯೋಧನಿಗೆ ಪಬ್ಲಿಕ್ ಟಿವಿ ಗೌರವದ ವಂದನೆ ಸಲ್ಲಿಸುತ್ತಿದೆ. ಕ್ಯಾಪ್ಟನ್ MA ಪ್ರಾಂಜಲ್ ಅವರು, ಅವ್ರ ತಂದೆ ತಾಯಿ ಇಲ್ಲಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ಅವ್ರಿಗೆ ಸನ್ಮಾನ ಮಾಡುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ವೀರ ಯೋಧನಿಗೆ ಜನ್ಮ ಕೊಟ್ಟಿದ್ದೀರಿ ನೀವು. ನಿಜವಾಗ್ಲೂ ತಾಯಿಯಾಗಿ ಮಗನ ಕಳ್ಕೊಂಡಿದ್ದೀನಿ ಅಂತ ನೋವು ಜೊತೆಗೆ ದೇಶಕ್ಕಾಗಿ ನನ್ನ ಮಗ ಪ್ರಾಣ ಬಿಟ್ಟಿದ್ದಾನೆ ಅನ್ನೋ ಹೆಮ್ಮೆ ಕೂಡ ನಿಮಗಿದೆ. ನಿಮ್ಮ ಮಗನ ಬಗ್ಗೆ ಒಂದೆರಡು ಮಾತು. ತುಂಬ ಚಿಕ್ಕನ್ನಿಂದ ಏರ್ಫೋರ್ಸಿಗೆ ಸೇರಬೇಕು ಅಂತಿದ್ದ, ಬಟ್ ಅವನ ಹೈಟ್ ಪ್ರಾಬ್ಲಮ್ ಆಯಿತು. ಸೊ ಸೆಕೆಂಡ್ ಬೆಸ್ಟ್ ಆಪ್ಷನ್ ಅಂತ ಆಲ್ಮೋಸ್ಟ್ ಅವ್ನು 3rd ಸ್ಟ್ಯಾಂಡರ್ಡಲ್ಲಿ ಇದ್ದಾಗಿಂದ ಆರ್ಮಿಗೆ ಹೋಗಬೇಕು ಅಂತ ಆಸೆ ಇತ್ತು. ಅಷ್ಟು ಫೋಕಸ್ಡ್ ಆಗಿ ನಡೆಸ್ಕೊಂಡ, ತುಂಬ ಫೋಕಸ್ ಇತ್ತು. ಅವನ ಕನಸನ್ನು ನನಸಾಗಿಸ್ಕೊಂಡ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಯೋಧ ಆಗಲಿ ಯುದ್ಧ ಭೂಮಿನಲ್ಲಿ ತಾಯಿ ಭಾರತೀಯದ ಸೇವೆ ಮಾಡ್ತಾ ಪ್ರಾಣನ ಅರ್ಪಿಸೋದು ಯಾವುದೇ ಯೋಧಂದು ಕನಸದು. ಸೊ ಪ್ರಾಂಜಲ್ ಒಬ್ಬನೇ ಅಲ್ಲ, ಸಾವಿರಾರು ಜನ ಯೋಧರನ್ನ ನಾವು ಕಳ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ನಾನು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಮುಂಚೆ ಆನರ್ ಪಾಯಿಂಟಲ್ಲಿ ನೋಡ್ತಾ ಇದ್ದೆ. ಪ್ರಾಂಜಲ್ ಹೋಗಿ 2.25 ವರ್ಷ ಆಗ್ಲಿಕ್ಕೆ ಬಂತು. ಅದಾದ ನಂತರ ಸಾಧಾರಣ 52 ಯೋಧರನ್ನು ನಾವು ಕಳ್ಕೊಂಡಿದ್ದೀವಿ ಆನರ್ ಪಾಯಿಂಟ್ನಲ್ಲಿರೋರ ಲೆಕ್ಕದ ಪ್ರಕಾರ. ಅಂದರೆ ಅದರಲ್ಲಿರೋ ಎಂಟ್ರೀಸ್ ಪ್ರಕಾರ ಈ 2.25 ವರ್ಷದಲ್ಲಿ 52 ಜನ ಹೋಗಿದ್ದಾರೆ. ಸೊ ನಾನು ಹೇಳೋದು ಒಂದೇ, ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ, ನಮ್ಮ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ತರ್ತಿರೋ ಬೆಲೆ ನಮ್ಮ ಯೋಧರ ನೆತ್ತರು. ಸೊ ಅವ್ರ ಬಲಿದಾನಕ್ಕೆ ಅರ್ಹವಾಗಿರುವಂಥ ಜೀವನ ನಡೆಸೋದು ನಮ್ಮೆಲ್ಲರ ಕರ್ತವ್ಯ. ಅದೇ ಶ್ರದ್ಧಾಂಜಲಿ ಅವರಿಗೆ. ಇಂಥ ತಂದೆ ತಾಯಿಗಳು ಒಂದೊಂದು ಮಕ್ಕಳನ್ನ ಇಟ್ಕೊಂಡಿದ್ದವ್ರು ಕಳಿಸಿ ಇಷ್ಟು ಧೈರ್ಯವಾಗಿದ್ದಾರೆ ಅಂದ ಮೇಲೆ 4 ಮಕ್ಕಳನ್ನ ಇಟ್ಕೊಂಡಿರೋ ತಂದೆ ತಾಯಿಗಳು ಧೈರ್ಯ ಇಲ್ಲದೆ ಆತ್ಮಹತ್ಯೆ ಮಾಡ್ಕೋತೀವಿ ಇನ್ನವ್ರಿಗೇನು ಹೇಳಬೇಕು? ಲೆಕ್ಕ ಹಾಕ್ಕೊಳ್ಳಿ. ಒಂದೇ ಮಗ ಕಳಿಸ್ಕೊಡ್ತಾರೆ, ಹಿಂಗಾಗತ್ತೆ. ಬಟ್ ಇವತ್ತು ದೇಶಕ್ಕೆ ಸಂದೇಶ ಕೊಟ್ಕೊಂಡು ಕೂತಿದ್ದಾರೆ ಈಗ. ಆದರೆ ನಾವು ಜೀವನದಲ್ಲಿ ಏನು ಮಾಡ್ತೀವಿ, ಸಣ್ಣ ಪ್ರಾಬ್ಲಮ್ ಬಂತು ಅಂದ್ಬಿಟ್ಟು ಜೀವ ಕಳ್ಕೊಳಕ್ಕೆ ಹೋಗ್ತೀವಿ 4 ಜನ. ಅದಕ್ಕೇನೆ ಪಾಠ ಕಲಿಯೋದಾದರೆ ಇಂಥವ್ರಿಂದನಾದರೂ ಕಲ್ತ್ಕೊಳ್ಳೋಣ ಅನ್ನೋಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ತುಂಬ ಜನ ತಂದೆ ತಾಯಂದರಿಗೆ ಸ್ಫೂರ್ತಿಯವರು ಸರ್. ಧನ್ಯವಾದಗಳು ಬಂದಿದ್ದಕ್ಕೆ.